ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ಹುಣಸಗಿಯಲ್ಲಿ ನವಜೀವನೋತ್ಸವ ಕಾರ್ಯಕ್ರಮ, ಕುಡಿತದ ವಿರುದ್ಧ ಜಾಗೃತಿ, ಮಹಿಳೆಯರಿಗೆ ಪ್ರಮಾಣಪತ್ರ ವಿತರಣೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಶ್ರೀ ವರಹಳ್ಳಿ ರಾಯ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಸುರಪುರ ತಾಲೂಕು ಹುಣಸಗಿ ವಲಯದ ವತಿಯಿಂದ ನವಜೀವನೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ದಂಡಿನ್, ಸದಸ್ಯರಾದ ಸುಗುರೆ ವಾರದ್, ಅಮರಯ್ಯ ಜಾಲಿಬೆಂಚಿ, ಕೋಶಾಧಿಕಾರಿ ಬಸವರಾಜ್ ಸ್ವಾಮಿ ಸ್ಥಾವರಮಠ, ಒಕ್ಕೂಟದ ಅಧ್ಯಕ್ಷರಾದ ಕವಿತಾ ಮೇಡಂ, ಕಲಬುರ್ಗಿ ಪ್ರಾದೇಶಿಕ ವಿಭಾಗದ ಯೋಜನಾಧಿಕಾರಿ ರಾಜೇಶ್ ಹಾಗೂ ತಾಲೂಕು ಯೋಜನಾಧಿಕಾರಿ ನಾಗೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿದ್ದ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾದೇಶಿಕ ಯೋಜನಾಧಿಕಾರಿ ರಾಜೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ನವಜೀವನೋತ್ಸವದ ಉದ್ದೇಶಗಳನ್ನು ವಿವರಿಸಿದರು. ಜನಜಾಗೃತಿ ವೇದಿಕೆ ಸದಸ್ಯ ಸುಗುರೆ ವಾರದ್ ಅವರು ಕುಡಿತದ ದುಷ್ಪರಿಣಾಮಗಳ ಬಗ್ಗೆ ವಿವರಿಸಿ, ನವಜೀವನೋತ್ಸವದಲ್ಲಿ ಭಾಗವಹಿಸಿದ ಅನೇಕ ಯುವಕರು ಕುಡಿತ ತ್ಯಜಿಸಿ ಸುಖಿ ಕುಟುಂಬ ಜೀವನ ನಡೆಸುತ್ತಿರುವ ಉದಾಹರಣೆಗಳನ್ನು ಹಂಚಿಕೊಂಡರು. ಅಧ್ಯಕ್ಷರಾದ ಚಂದ್ರಶೇಖರ್ ದಂಡಿನ್ ಅವರು ಮಾತನಾಡಿ, ಸರಾಯಿ ಸೇವನೆಯಿಂದ ಆರೋಗ್ಯ ಹಾಳಾಗುವುದಷ್ಟೇ ಅಲ್ಲದೆ ಕುಟುಂಬದ ಭವಿಷ್ಯವು ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂದು ಎಚ್ಚರಿಸಿದರು. ಕುಡಿತದ ಚಟವನ್ನು ಬಿಟ್ಟ ಯುವಕರಿಗೆ ಸನ್ಮಾನ ಮಾಡಿ ಮುಂದಿನ ಪೀಳಿಗೆಗೆ ಜಾಗೃತಿ ಮೂಡಿಸುವ ಕಾರ್ಯ ಶ್ಲಾಘನೀಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣಪತ್ರಗಳನ್ನು ವಿತರಿಸಲಾಯಿತು. ತಾಲೂಕು ಸಮನ್ವಯಾಧಿಕಾರಿಗಳು, ವಲಯ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಸಂಘದ ಸದಸ್ಯರು ಹಾಗೂ ಅನೇಕ ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ರಾಜ್ಕುಮಾರ್ ರಾಠೋಡ್, ಹುಣಸಗಿ. ಖಂಡಿತ ಈಗ ಅವ್ರು ಹೇಳುವಾಗ ಧರ್ಮಸ್ಥಳದ ಮಂಜುನಾಥನ ಹೆಸರು ಹೇಳಲಿಲ್ಲ, ಅವ್ರು ಹೇಳಿದ ಯಾರು ಕಕ್ಕಬಂದವರ ಹೆಸರು ಹೇಳಿದ್ರು. ದಯವಿಟ್ಟು ಇದೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ತಾಯಿದ್ರೆ ಯಾರೇ ನಮಗೇನ್ ಅನಿಸ್ತದೆ, ಎಲ್ಲ ಕಡೆ ಮಾಡಿ ಆಗಿದೆ, ಕರ್ಮ ಮುಗಿದೋಗಿದೆ, ನಾನು ಸರಿಯಾಗಲ್ಲ ಅಂತ. ಎಲ್ಲೂ ಸಲ್ಲದವ ಇಲ್ಲಿ ಸಲ್ತಾನೆ ಅನ್ನೋದು ಪೂಜ್ಯರ ಆಸೆ. ಹಾಗಾಗಿ ಅವಕಾಶವನ್ನ ಇದ್ದಾಗ ದಯವಿಟ್ಟು ಎಲ್ಲರೂ ಸ್ವಲ್ಪ ಒಂದು 5 ಜನರು 6 ಜನರು 4 ಜನ ನಮ್ಮ ಮನೇಲಿ ಯಾರನ್ನೋ ಒಬ್ಬರು ತಂದು ಹಾಕಿದ್ರೆ ಮತ್ತೇನ್ ಆಗ್ತದೋ ಪ್ರಯತ್ನ ಪಡುವ. ಬಿತ್ತಿದ ಬೀಜ ಎಲ್ಲ ಮೊಳಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಮೊಳಕೆ ಬರೋದನ್ನ ಚಿಂತೆ ಮಾಡೋದಿಲ್ಲ, ಬಂದದನ್ನ ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಫಸಲು ಕೊಡುವಾಗ ಅದಕ್ಕೆ ಇನ್ನಷ್ಟು ನೀರು ಹಾಕಿ ಇನ್ನಷ್ಟು ಗೊಬ್ಬರ ಹಾಕಿ ಅದ್ರ ಫಲ ಅದರಲ್ಲೇ ಬರೋದು. ಯಾವ್ದು ಬೀಜ ಮೊಳಕೆ ಬರದಿದ್ದಲ್ಲಿ ಬಿಟ್ಟು ಬಂದದ್ರಲ್ಲಿ ನೋಡುವ ಅಂತ ಹೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಖಂಡಿತ ಭಾಗ್ಯಶ್ವರಾಗಿರ್ಬೋದು, ಎಲ್ಲ ಟೀಮ್ ಒಳ್ಳೆ ರೀತಿಯಲ್ಲಿ ನಮ್ಮ ಟೀಮ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ನಿಮ್ಮಿಂದಲೇ ಶಿಬಿರ ಆಗಬೇಕು. ಇಲ್ಲಿ ಯಾರು ಸಂಪನ್ಮೂಲ ವ್ಯಕ್ತಿಯಾಗಿ ಇವ್ರು ಬರ್ಬೇಕಷ್ಟೇ. ಮುಂದಿನ ಶಿಬಿರಗಳು ಇನ್ನೊಂದು 5-6 ಶಿಬಿರ ಆದ್ರೆ ನೀವೇ ನೇತೃತ್ವ, ನಿಮ್ದೇ ಶಿಬಿರ ನೀವೇ ಮಾಡ್ಬೇಕು. ಅಲ್ಲಿ ನಿಂತಿದ್ದು ಎಲ್ಲ ನೀವೇ ಅಂದ್ರೆ ಆ ಮಟ್ಟಕ್ಕೆ ನಡೆದಾಗ ಸಮಾಜ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಖಂಡಿತ ನಿಮ್ಮ ಹಾಗೆ ಶಿಬಿರ ಕುಡಿತ ಬಿಟ್ಟು ಶಿಬಿರಕ್ಕೆ ಸೇರಿ ಇವತ್ತು ಒಳ್ಳೆ ರೀತಿಯಲ್ಲಿ ಆಯ್ತಾ
ಬರೀ ಸರ್. ನೀ ಹಾಳಾಗಿ ಹೋಗು, ಅವ್ರ ಸಲಿಂದ ಬದುಕು ಮಾಡ್ಬೇಕು, ಅವ್ರ ಸಲಿಂದ ಕುಡಿಯೋದು ಬಿಡ್ಬೇಕು, ಅವ್ರ ಕಣ್ಣಾಗ ನೀರು ತರ್ಸಕ್ಕಂತ ಕೆಲಸ ಮಾಡ್ಬೇಕು. ಇವತ್ತು ಭಾಳ ಜನರು ನೋಡಿ ಅವ್ರು ಕುಡಿದು ಸತ್ತ ಅವ್ರ ಹೆಂಡರನ್ನ ಮಕ್ಕಳನ್ನ ಹಂಗೆ ಬಿಟ್ಟೋಗ್ಬಿಟ್ಟು ಅವ್ರನ್ನ ನೋಡಿದ್ರೆ ನಮ್ಮ ಕಣ್ಣಾಗ ನೀರು ಬರ್ತವೆ. ಭಾಳ ಜನರು ನೋಡ್ತಿದ್ದೇನೆ ಇವತ್ತು. ಅದು ಬರೀ ಜ್ಞಾನ ಇರೋದಿಲ್ಲ. ಆದ್ರೆ ಈ ಹೆಣ್ಮಕ್ಳಾದವ್ರು ನೀವೇನ್ ಮಾಡ್ಬೇಕಂದ್ರ ಬರೇ ಬೇಯದಿಂದ ಬದಲಾವಣೆ ಆಗೋದಿಲ್ಲ. ಇವತ್ತ ನಾನು ಈ ಕಾರ್ಯಕ್ರಮದಾಗ ಕಲ್ಯಾಣ ಮಂಟಪದ ವೆಂಕಟೇಶ್ವರರು ಈ ಧರ್ಮಗಳು ಏನ್ ಮಾಡಿದ್ರಲ್ಲ, ಇವತ್ತು ಇವರೆಲ್ಲರೂ ಬಂದಾಗ ರಾಜೇಶ್ ಸರ್ ಅಲ್ಲಿ ಸವಿತಾ ಮೇಡಮ್, ಅನುಸೂರಿ ಅವರಾಗಲಿ, ಎಲ್ಲರೂ ಇದ್ದರು. ನಾವೆಲ್ಲ ಅದ್ರ ಬಗ್ಗೆ ಅಭಿಮಾನ ತುಂಬೋದು, ದೇವ್ರ ಮಂತ್ರ ಹೇಳೋದು, ಅವರಿಗೆ ಎಲ್ಲ ರೀತಿ ಎಂಟರ್ಟೈನ್ಮೆಂಟ್, ಸೌಂಡ್ ಬಾಕ್ಸ್ ಹಚ್ಚಿಸಿ ಒಳ್ಳೆ ಹಾಡುಗಳನ್ನ ಹಚ್ಚಿ ಕೂರಿಸೋದು. ಅಂದ್ರೆ ಬದಲಾವಣೆ ಮಾಡ್ಬೇಕಂತಂದ್ರ ಒಂದು ಪದ್ಧತಿ ಇರ್ತದೆ. ಮನಿ ಗಂಡ ದುಡ್ಕೊಂಡ್ ಬಂದಿರ್ತಾನೆ, ಏನೋ ಕೆಟ್ಟದ್ ಮಾಡ್ತಾವ, ಒಳ್ಳೇದ್ ಮಾಡ್ತಾವ. ಬಂದುಕೊಳ್ಳೋ ದಿನ ಒಂದೇ ರೀತಿ ನೀವು ಮಾಡಿದ್ರಂದ್ರೆ ಅವು ಬದಲಾಗಲ್ಲ. ಇದ್ರದ್ದು ಅಷ್ಟೇ ಆಗ್ಬಿಡ ಅಂತ ನೀವು ರೂಟ್ ಚೇಂಜ್ ಮಾಡ್ಬೇಕಾಗ್ತದ. ಪ್ರೀತಿಯಿಂದನೇ ಅವ್ರ ಮನಸ್ಸು ಗೆದ್ದು ಬದಲಾವಣೆ ಮಾಡ್ಬೇಕಾಗ್ತದೆ. ಆ ಕೆಲಸ ಈ ಧರ್ಮಸ್ಥಳದ ಇವರೆಲ್ಲರೂ ಮಾಡಿದ್ರು. ಹೆಂಗಂತಂದ್ರೆ ಇವತ್ತು ನಾ ಇವ್ರನ್ನ ಕೇಳಿದೆ, ನಿಮ್ದು ಯಾವ ಊರಿಗೆ ಅಂತೇಳಿ. ನಮ್ದು ಧರ್ಮಸ್ಥಳ ಸೈಡ್ ಅಂತ ಹೇಳಿ. ಅವ್ರನ್ನ ಕೇಳಿದೆ, ನಮ್ದು ಬೇದಾರ್ರಿ ಅಂತೇಳಿ. ಅಲ್ರಿ ಎಲ್ಲಿಂದ ಇಲ್ಲಿಗೆ ಬಂದಿರಿ? ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಪಗಾರ ಮುಖ್ಯ ಅಲ್ಲ, ಮಾಡ್ಬೇಕನ್ನ ಇಂಟ್ರೆಸ್ಟ್ ಅದಲ್ಲ. ನಾ ಇವರು ಕೆಲಸ ಮಾಡ್ಬೇಕನ್ನ ಇಂಟ್ರೆಸ್ಟ್ ಅದ. ಅದಕ್ಕೆ ಯಾವಾಗಲೂ ಎನಿ ಟೈಮ್ ಏನೇ ಕೆಲಸ ಮಾಡಲಿ, ಇವತ್ತೆಲ್ಲರೂ ಹೇಳಿದ್ರು, ಅಂಬರೀಶ್ ಹೇಳಿದ್ರು, ಬಸವರಾಜ್ ಬಿಡ್ತಾರೆ, ನಾವು ಯಾವುದೇ ಕೆಲಸ ಮಾಡಲಿ ಸಣ್ಣದು ಅನ್ಬಾರ್ದು. ನಾಳೆ ಮುಪ್ಪಿನ ತನಕ ನಿಮ್ಮನ್ನು ನೋಡಂಗಿಲ್ಲ, ನಿಮಗೂ ಅದೇ ರೀತಿ ವರ್ತನೆ ಮಾಡ್ತೀವಿ. ಅದನ್ಯಾರು ನಾವೇ ಕಲಿಸಿದ್ವಿ. ಅದಕ್ಕೆ ಫಸ್ಟ್ ಅದು ನಮಗೆ ಫ್ಯೂಚರ್ ಪ್ಲಾನ್ ಇರ್ಬೇಕು. ನಾವು ಕೆಟ್ಟದಂತ ಯಾವಾಗ ಹೇಳ್ತೀವಿ ಅವಾಗ ಆ ಮಗು ಮುಂದಿನ ದಿನಗಳ ನಿಮ್ಮನ್ನು ಸರಿಯಾಗಿ ನೋಡ್ತಾನೆ, ಎಲ್ಲರನ್ನೂ ನೋಡ್ತಾನೆ, ಈ ಊರನ್ನು ಸರಿಯಾಗಿ ನೋಡ್ತಾನೆ, ದೇಶನೂ ಸರಿಯಾಗಿ ನೋಡ್ತಾನೆ. ನಾವು ಅದನ್ನ ಕಲಿಸ್ಲಿಲ್ಲ ಅಂದ್ರೆ ನಾವೇನು ಕಲಿಸಿದ್ರೆ ಅದು ನಮ್ಗೆ ರಿಟರ್ನ್ ಮಾಡೋದು. ಇದು ಸತ್ಯವಾದದ್ದು. ಅದಕ್ಕೆ ನಾವು ದೇವರೆಲ್ಲ ಕೊಟ್ಟಾನೆ, ಇವತ್ತು ಗಾಳಿ ಕೊಟ್ಟಾನೆ, ಬೆಳಕು ಕೊಟ್ಟಾನೆ. ನಾವು ಯಾವ ಜೊತೆ ಕೊಡ್ತೀವಿ ಅಂತ ಗೊತ್ತಿಲ್ಲ. ಅದು ಸಮಾಜನೂ ಕೆಳಗಲ್ಲ, ಕಾಲನೂ ಕೆಳಗಲ್ಲ. ಎಲ್ಲೋ ಒಳ್ಳೆ ಒಂದು ವಿಡಿಯೋ ನೋಡಿದೆ ನಾನು. ಒಂದು ಬಾರ್ ಒಳಗ ಒಂದು ಸಣ್ಣ ಮಗು ಸಪ್ಲೈ ಮಾಡಿಸ್ತಾರೆ. ಅವ್ರಿಗೆ ಬೀರ್ ತಂದು ಕೊಡೋದು, ವಿಸ್ಕಿ ತಂದು ಕೊಡೋದು ಮಾಡ್ತಾರೆ. ಅವಾಗ ಕುಡ್ಕೊಂತ ಏನಂತ, ಏ ಅಪ್ಪಿ ನೀನು ಬರಬಾರ್ದಪ್ಪ ಅಂತಂದಂತೆ. ಅವ ಹೇಳಿದಂತ, ಕೌಂಟರ್ ಕೊಟ್ಟನಂತ ಅವಾಗ, ನಮ್ಮಪ್ಪ ನಿನ್ನ ತರ ಕುಡದೆ ಹಾಳಾಗ್ಯಾನ, ಅದಕ್ಕೆ ನಾ ಇಲ್ಲಿ ಬರೋ ಪರಿಸ್ಥಿತಿ. ಅದಕ್ಕೆ ಇವತ್ತಾಕಿ ತಂಗಿ ಬಂದು ನಿಂತ ಕಣ್ಣ ನೀರು ತಗದ. ಇವತ್ತು ನಾನು ಯಾರಾದ್ರೂ ಬಂದ್ರ, ಯಾರನ್ನ ಕುಡಿತಿದ್ರಂದ್ರ ನನ್ನ ಬಳಿ ಬಂದಾರ ಭಾಳ ಜನ. ಅವತ್ತ ಬಂದಾಗ ನಾನು ಅದೇ ಹೇಳ್ತೀನಿ, ನಿನ್ನ ಸಲಿಂದ ಹೇಳಂಗಿಲ್ಲ.